20 ವರ್ಷ ಅಂತೆ. ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ. ಅಪ್ಪ ನಮ್ಮ ಅಮ್ಮನ ಹುಷಾರಿ ನೋಡಿ ಓಡೋದು. ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಅಮ್ಮ ತೀರ್ಕೊಂಡ್ರು. ಇವ್ರ ಅಮ್ಮ ತೀರ್ಕೊಂಡು 2 ತಿಂಗಳಾಯ್ತು. ನಿಮ್ಮ ಅಮ್ಮನೂ ತೀರೋದ್ರಾ? ಅಪ್ಪ ಅಮ್ಮ ಇಬ್ಬರು ಇಲ್ಲ. ಯಾರು ಅಡಿಗೆ ಮಾಡೋದು ಯಾರು? ಇವ್ರು ಮಾಡ್ತಾನೆ. ಅಯ್ಯೋ ಹಾಯ್, ಚೆನ್ನಾಗಿದ್ದೀರಾ? ಏನ್ ಹೆಸರಪ್ಪಿ? ಶಾಹಿಲ್ ಶಾಹಿಲ್ ಅಂತನ. ಇವ್ರ ಹೆಸರು ಹುಷೇನ್ ಬಸವ ಅಂತ. ಏನಾಗ್ಬೇಕು ಇವರು? ನಮ್ಮಣ್ಣ. ಅಲ್ಲ, ಏನಾಗಿದೆ ಅಣ್ಣಂಗೆ? ಅದು ಹ್ಯಾಂಡಿಕ್ಯಾಪು ಕಬಡ್ಡಿ ಆಡ್ತಿರುವಾಗ ಪೆಟ್ಟಾಗಿ ಆ ಥರ ಆಗಿತ್ತು. ಏನಾಗಿದೆ? ಅದೇ ಪೆಟ್ಟಾಗಿ ಕಿಡ್ನಿ ಪ್ರಾಬ್ಲಮ್. ಕಿಡ್ನಿ ಪ್ರಾಬ್ಲಮ್. ಕಿಡ್ನಿ ಹಾಕಿದ್ರೆ ಹುಷಾರಾಗುತ್ತೆ. ಕಿಡ್ನಿ ಹಾಕಿದ್ರೆ ಹುಷಾರಾಗುತ್ತೆ. ಯಾರ್ಯಾರು ಇದ್ದೀರಾ ಇಲ್ಲಿ? ನಮ್ಮ ತಾತ ಕೆಲ್ಸಕ್ಕೆ ಹೋಗಿದ್ದಾರೆ. ನಾವು ಇಬ್ಬರೇ ಇರೋದು ಈಗ. ನಮ್ಮ ತಂಗಿ ಬೇರೆ ಎಲ್ಲ ಆಡ್ತಿದ್ದಾರೆ ಅಷ್ಟೇ. ನಾವು 4 ಜನನೇ ಇರೋದು. ಹೌದಾ? ಇದು ಬಾಡಿಗೆ ಜಾಗನ ಇದು? ಇಲ್ಲ, ಅವ್ರು ಕೆಲಸ ಮಾಡ್ತಿರುವ ಬಂದಿರೋದು ಇನ್ನೂ ಬರಲಿಲ್ಲ ಈಗ. ಹೌದಾ? ಬಾಡಿಗೆ ಜಾಗನ ಇದು? ಏನ್ ಜಾಗ? ಈ ಜಾಗ ಯಾರ್ದು? ಕಾಲೇಜ್ ಅವ್ರದ್ದು. ಅದೇ ರೋಡ್ ಎಲ್ಲ ಕಾಲೇಜ್ ಅವ್ರದ್ದು. ಇಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಕ್ಲೀನ್ ಮಾಡಕ್ಕೆ ಇದು ಬಿಡಿಸ್ಕೊಂಡು. ಏನಾಗಿದೆ ಪುಟ್ಟ ನಿಂಗೆ? ತೆಗಿ ನೋಡೋಣ. ತೆಗಿಯೋದು ಬಟ್ಟೆ ಕಿವಿ ಕೆಲ್ಸಲ್ಲ ಹಂಗ. ಕಿವಿ ಕೇಳಿಸಲ್ವಾ? ತೆಗಿದ್ಬಿಡೋದು. ಇವ್ರ ಅಮ್ಮಂಗೆ ಹಿಂಗೆ ಐತೆ. ಅವ್ರ ಎತ್ಬಿಡೋದು. ಟಿ ಶರ್ಟ್ ತೆಗಿ. ನಿಕಾಲ ಪೈಪ್ ಹಾಕಿದಾರಾ? ಏನ್ ಹೇಳಿದ್ರು? ಏಜ್ 20 ವರ್ಷನ ನಿಮ್ಗೆ? 20 ವರ್ಷ? 20 ವರ್ಷನ ಇವ್ರಿಗೆ? ಇಲ್ಲ ಇಲ್ಲ ಹಾಕಿದ್ದಾರೆ. 20 ವರ್ಷ. ಮತ್ತೆ ಇಲ್ಲಿ ಹೋದ ವರ್ಷ ಇಲ್ಲಿದ್ದ ಪೈಪು, ಈ ವರ್ಷ ಇಲ್ಲ. ಕಷ್ಟ ಆಗಲ್ವಾ? ಕಷ್ಟ ಆಗಲ್ವಾ? ಇಲ್ಲಿಂದ ಏನಾಗಿದೆ? 2 ಕಿಡ್ನಿ ಪ್ರಾಬ್ಲಮ್, 1 ಕಿಡ್ನಿ. ಇದು ಡಯಾಲಿಸಿಸ್ ಮಾಡಿ ಕಿವಿ ಕೇಳಲ್ಲ ಅಣ್ಣ. ಡಯಾಲಿಸಿಸ್ ಮಾಡಿ ಕಿವಿ ಕೇಳ್ತಾ ಇಲ್ಲ. ಡಯಾಲಿಸಿಸ್ ಮಾಡಿ. ಎಷ್ಟು ಜನ ಮಕ್ಕಳು ನೀವು? ಅವನಿಗೆ ಹೇಳೋಣ, ಹೇಳ್ತಾನೆ ನನಗೆ. ಎಷ್ಟು ಜನ ಮಕ್ಕಳಕ್ಕೆ? ತಾತ ಇಬ್ರೇ ಇರೋದು. ಅಮ್ಮ ತೀರ್ಕೊಂಡು ಚಿಕ್ಕನ ಇರುವಾಗ ಓಡಾಡಕ್ ಆಗುತ್ತಾ? ಇಲ್ಲ, ಎದಳೋದು ಇಲ್ಲ. ಇಷ್ಟು ಇಟ್ಕೊಂಡ್ರೆ ಅವ್ನು ನಡೀತಾನೆ. ಎದಳಪ್ಪ ನೋಡೋಣ. ಬಾಯ್ ನಾತೆ ಎತ್ತೆ ಮೇಲ್ಕೆ ಎತ್ತೆ. ಇರೋಣ ಬಿಡೋಣ. ಒಂದಿವ್ಸ ಕೂರ್ಸು. ಇವ್ರು ಮನೆಯವ್ರು ಯಾರಾದ್ರೂ ಇದಾರಾ? ಅವ್ರ ಅಪ್ಪಾರ ಅವ್ರೆ? ಅಪ್ಪನ ತಾತನ ಕೆಲ್ಸಕ್ಕೆ ಹೋಗೋರು ತಾತ. ಕೆಲ್ಸಕ್ಕೆ ಹೋಗವ್ರೆ. ಮತ್ತೆ ಅಪ್ಪ ನಮ್ಮ ಅಮ್ಮನ ಹುಷಾರಿ ನೋಡಿ ಓಡೋದ್ರು. ಏನಪ್ಪ? ನಮ್ಮ ಅಮ್ಮನ ಹುಷಾರಿ ನೋಡಿ ಹುಷಾರಿರ್ಲಿವಲ್ಲ ಇವ್ರ ಅಮ್ಮಂಗೆ. ಓಡೋದ್ರು. ನಿಮ್ಮಪ್ಪ ಓಡೋಗ್ಬಿಟ್ರು. ನಿಮ್ಮಮ್ಮ ಎಲ್ಲಿದ್ದಾರೆ? ಅಮ್ಮ ತೀರ್ಕೊಂಡ್ರು. ಅಮ್ಮ ತೀರೋದ್ರು. ಮೊನ್ನೆ ಊರಿಗೆ ಹೋಗಿದ್ವಿ. ನೀವ್ ಎಷ್ಟು ಜನ ಮಕ್ಳು? ಇಬ್ರೇನಾ? ಈಗ ತಾತ ನೋಡ್ಕೊಂತಾರದ ನಿಮ್ಮನ್ನ? ತಾತ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ, ಹೋಗಿದ್ದಾರೆ. ಸ್ಕೂಲ್ಗೆ ಹೋಗಲ್ಲಪ್ಪ ನೀನು? ಇಲ್ಲ, ನೋಡ್ಕೊಳ್ಳೋದು ಅಷ್ಟೇ. ಏನಣ್ಣ ಜೀವನ? ಇಷ್ಟು ದೊಡ್ಡ ಊರು, ಎಷ್ಟು ದೊಡ್ಡ ಬಿಲ್ಡಿಂಗ್ಗಳು, ಎಲ್ಲ ಕೋಟಿ ಬೆಲೆ ಬಾಳುವಂತ ಜಾಗ. ಒಂದು ಪರದೇಶಿ ತರ ಬದುಕ್ತಾವ್ರಲ್ಲಣ್ಣ. ಒಂದು ಟ್ರೀಟ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಷ್ಟೋ ಗೊತ್ತಣ್ಣ. ಯಾರು ದೊಡ್ಡವ್ರು ಇಲ್ವಣ್ಣ? ತೋರ್ಸೋಂಥವ್ರು ಯಾರು ಇಲ್ವ? ಅವ್ರಿಗೆ ಹೆಲ್ಪ್ ಮಾಡೋಂಥವ್ರು? ನಮ್ಮ ಅಕ್ಕನ ಮಗನ ಇವ್ರು. ಇವ್ರ ಅಮ್ಮ ತೀರ್ಕೊಂಡು 2 ತಿಂಗಳಾಯ್ತು. ನಿಮ್ಮಮ್ಮನೂ ತೀರೋದ್ರ? ಅಪ್ಪ ಅಮ್ಮ ಇಬ್ಬರು ಇಲ್ಲ ಇವ್ರಿಗೆ. ನಮ್ಮ ಇಲ್ಲೆಲ್ಲ ಈ ಫುಲ್ ಡ್ರೆಸ್ಸಿಂಗ್ ಯಾವಾಗ ಮಾಡಿಸ್ತೀರಾ ನೀವು? ತೆಗಿರಿ ಒಂದ್ ನಿಮಿಷ ನೋಡ್ತೀವಿ. ಡ್ರೆಸ್ಸಿಂಗ್ ಯಾವಾಗ ಮಾಡಿಸ್ತೀರಾ? ವಾರಕ್ಕೊಂದ್ಸಲ ಮಾಡಲ್ಲ, ನಾಳೆ ಮಾಡ್ತಾರೆ. 15 ದಿವಸಕ್ಕೊಂದ್ಸಲ, ಇಲ್ಲ ಅಂದ್ರೆ ವಾರಕ್ಕೊಂದ್ಸಲ. ಮನುಷ್ಯನ್ಗೆ ಏನಣ್ಣ ಈ ತರ ದುರ್ಸ್ಥಿತಿ, ಈ ತರ ಒಂದು ಬದುಕ್ಬೇಕಲ್ಲಣ್ಣ. ಅಣ್ಣ ನಿಜವಾಗ್ಲು ಬಿಡೋಣ, ನಮ್ ಸಮಾಜ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಇವನೇ ಅಡ್ಗೆ ಎಲ್ಲ ಮಾಡೋದು ಇವ್ರಿಗೆ. ಹೌದಾ? ಅವ್ನ್ ಅದೇ ಕೆಲಸ, ಬೆಳಿಗ್ಗೆ ಎದ್ದೇಳೋದು, ಅಡ್ಗೆ ಮಾಡೋದು. ಅಣ್ಣ ನಾನು ನಿಮ್ಗೆ ಇವಾಗ ಇಲ್ಲೇ ಇದ್ದೀರಾ ಅಂತ ಒಂದ್ ಮಾತು ಹೇಳ್ತಾ ಇದೀನಿ. ಅವ್ರು ಯಾರು ಅವ್ರ ತಾತ ಬಂದ ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡ್ಸೋಣ. ನಂಬರ್ ಐತಣ್ಣ. ಭವಿಷ್ಯ ಹಾಳಾಗ್ಬಾರ್ದು ನೋಡ್ರಿ. ಅವ್ನ್ ಏನಾಗ್ತಾನೆ ಗೊತ್ತಾ? ಮತ್ತೆ ಇದೇ ತರ ಒಂದ್ ಜೋಪ್ಡಿ ಹಾಕೊಂಡು ಅಲ್ಲಿ ಗಿಲ್ಲಿ ಪೇಪರ್ ಗೀಪರ್ ಹಾಕೊಂಡು ಮತ್ತೆ ಹಿಂಗೆ ಆಗೋದು ಜೀವನ. ನಿಜ ಹಂಗೆ ಆಗೋದು ಜೀವನ. ಏನ ಪುಟ ನಿಂಗೆ ಹಂಗಾಗಕ್ಕೆ ಇಷ್ಟನಾ? ಮತ್ತೆ ಮೊದಲೆಲ್ಲ ಸ್ಕೂಲ್ಗೆ ಓದ್ತಿದ್ದೆ. ಅಮ್ಮನ ವಿಷಯ ನೋಡಿ ಸ್ಕೂಲ್ ಬಿಡಿಸ್ಬಿಟ್ಲು. ಅವ್ರಪ್ಪ ಅವ್ರ ಅಮ್ಮ ಯಾವಾಗ ಹುಷಾರ್ ತಪ್ಪಿದ್ರು ಅವಾಗ ಬಿಟ್ಬಿಟ್ಟು ಹೊಟ್ಟಾಗ್ಬಿಟ್ರು.
ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನೆಲಮಂಗಲದ ಹತ್ರ ಇರೋ ಒಂದು ಶಿವನಗರ ಅಂತ ಒಂದು ಗ್ರಾಮ, ಇದೊಂದು ಒಳಗಡೆ. ಸೊ ನೆಲಮಂಗಲದಿಂದ ಒಳಗಡೆ. ಸೊ ಬಂದೇ ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರೊಬ್ರು ಹೇಳಿದ್ರು, ಈ ಹುಡುಗನಿಗೆ ತುಂಬಾ ಸಮಸ್ಯೆ ಇದೆ, ಊಟಕ್ಕೆ ಒಂದು ಸಣ್ಣ ಜೋಪಡಿ ಮನೇಲಿದ್ದಾರೆ, ಅವ್ರಿಗೆ ವಾರಸ್ದಾರರು ಯಾರೂ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೋಡಿದ ತಕ್ಷಣ ಭಾಳ ಬೇಜಾರಾಯಿತು. ಕೇಳಿ ಏನು ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ಬಂದೆ ನೋಡೋಣ ಅಂತ. ನಾನು ಅನ್ಕೊಂಡಿದ್ದೆ ಏನೋ ಸ್ವಲ್ಪ ಕಷ್ಟದಲ್ಲಿರ್ಬೋದು ಅಂತ. ಇಲ್ಲಿ ಬಂದು ನೋಡಿದಾಗ ನೋಡಿ, ಇವ್ರಿಗೆ 20 ವರ್ಷ ಅಂತೆ, ವಯಸ್ಸು 20 ಆಗಿದೆ ಇವ್ರಿಗೆ, ನೀವು ನೋಡ್ಬೋದು. ಕಿಡ್ನಿ ಹೋದ್ಮೇಲೆ ಈ ತರ ಆಯ್ತು. ನಮ್ಮ ಮಗಳೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಇಲ್ಲ ಅಂತ ಊಟ ಮಾಡಿದ್ರ? ಊಟ ಊಟ ಏನ್ ಮಾಡ್ತೀರ ಊಟಕ್ಕೆಲ್ಲ? ಅನ್ನ ಬೇಳೆ ಸಾರು ಯಾರು ಮಾಡ್ತಾರೆ? ಯಾರು ಅಡಿಗೆ ಮಾಡೋದು ಯಾರು? ಇವ್ರು ಮಾಡ್ತಾನೆ. ಅಯ್ಯೋ ಬಾರೋ ಇಲ್ಲಿ. ಎಷ್ಟು ಏಜ್ ನಿನಗೆ? ಏಜೇ ಗೊತ್ತಿಲ್ಲ ನಿನ್ಗೆ. ನಮ್ಮ ರಾಜ್ಯದಲ್ಲಿ ಇಂಥ ಯುವಕರ ಭವಿಷ್ಯ ಹಾಳಾಗಿ ಹೋಗ್ತಿದೆ. ಎಷ್ಟೋ ಯುವಕರದು, ಇವರಿಬ್ಬರದು ಅಲ್ಲ, ನಮ್ಮ ಸಮಾಜದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂದ್ರೆ ನೋಡಿ ಕೂಡ ನೋಡ್ದಂಗೆ ಹೋಗ್ತಾರೆ. ನೋಡಿ ಇಲ್ಲೆಲ್ಲ ಸುತ್ತ ನೋಡಿದ್ರೆ ಎಲ್ಲ ₹1 ಮನೆನೇ ಇರೋದಣ್ಣ, ಯಾವ್ದು ಜೋಪಡಿ ಮನೆ ಇಲ್ಲ. ಒಂದಷ್ಟು ಜನ ಸಹಾಯ ಮಾಡಿದ್ರೆ ಹುಡುಗನಿಗೆ ಹೆಲ್ಪ್ ಆಗ್ಬೋದೇನೋ, ಬಟ್ ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ವೇಣುಗೋಪಾಲ್ ಅಂತ. ಸೊ TV 9 ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಬಂದೆ. ಇವಾಗ ಡಯಾಲಿಸಿಸ್ಗೆ ಹೋಗ್ಬೇಕು. ಡಯಾಲಿಸಿಸ್ಗೆ ಹೋಗ್ಬೇಕಾ? ಎಲ್ಲಿ ಡಯಾಲಿಸಿಸ್ ಮಾಡ್ಸೋದು? ಇವಾಗ ಸ್ವಲ್ಪ ಐಟಮ್ ಇಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ರಿ ಆಯ್ತಾ? ಅಕ್ಕಿ ಒಂದೇ ಮುಟ್ಟೆನಪ್ಪ, ತಂಬರು ಸ್ವಲ್ಪ ಐಟಮ್ ಇಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, 20 ವರ್ಷ ಅಂತೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ, ಮತ್ತು ತಂದೆ ತಾಯಿ ಇಲ್ಲ, ಬಂಧು ಬಳಗ ಇಲ್ಲ, ಯಾರಿದ್ರು ಇಂಥವ್ರನ್ನಂತೂ ಜನ ನೋಡಲ್ಲ. ಆಮೇಲೆ ಮುಖ್ಯವಾಗಿ ತಾತ ಒಬ್ರಿದಾರಂತೆ, ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ತಾರಂತೆ. ಕೂಲಿ ಕೆಲ್ಸಕ್ಕೆ ಹೋಗಿ ನೋಡಿ ಇವ್ರು ಇಲ್ಲಿ ಬಿಟ್ಟು ಹೋಗ್ತಾರೆ. ಇವ್ರಿಗೆ ಅಡುಗೆ ಮಾಡಿ ಊಟ ಇಕ್ಕೋರ್ಕ ಸಮೇತ ಯಾರೂ ಇಲ್ಲ. ಅಡುಗೆ ಮಾಡೋ ಭೂಪ ಯಾರು ಗೊತ್ತಾ? ಇವನು. ನೋಡು ಈಗ ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ಲ ಇದು. ನಾವು ಮಾತಾಡ್ಕೊತೀವಿ ನಮ್ಮದೇ ಕಷ್ಟ, ದೇವ್ರು ನಮಗೆ ಕಷ್ಟ ಕೊಟ್ಬಿಟ್ಟವನೆ ಅಂತ. ನೋಡಿ ಈ ಹುಡುಗನ ಕಷ್ಟದ ಮುಂದೆ ನಮ್ಮ ಕಷ್ಟ ಏನು ಅಲ್ಲ ಅಂತ ನಾನು ಅನ್ಕೋತೀನಿ. ಚಿಕ್ಕ ವಯಸ್ಸಿಗೆ ನೋಡಿ ಇವನ್ ಜವಾಬ್ದಾರಿ ತಗೊಂಡವನೆ, ಇವನ್ ತಾಯಿ ಥರ ಸೇವೆ ಮಾಡ್ತವನೆ. ಅವ್ನಿಗೆ ಅಡುಗೆ ಮಾಡ್ಕೊಡೋದಂತೆ, ಮಾತ್ರೆ ತಂದು ಕೊಡೋದಂತೆ. ಅಪ್ಪೇ ಇದು ಮೆಡಿಸಿನ್ಗೆ ಇಟ್ಕೋ ಇದನ್ನ. ನಿಮ್ಮ ತಾತ ಬಂದ್ಮೇಲೆ ಹೇಳು, ಆಯ್ತಾ? ತುಂಬಾ ಟೆನ್ಷನ್ ಆಗುತ್ತೆ. ಸ್ವಲ್ಪ ಹರ್ಷ ಹಾಸ್ಪಿಟಲ್ ಬಿಟ್ಟೋತೀರಣ್ಣ. ಬಾರೋ ಬಿಡ್ತೀನಿ. ಹರ್ಷ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಈಗ ನೀನು? ಹರ್ಷ ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಅವ್ರು ಬೆಳಗ್ಗೆ ಕೊಡೋಂದ್ರೆ ಸಾಯಂಕಾಲ ಕೊಟ್ಟವ್ರ. ಅದಕ್ಕೆ ಏನ್ನ ಡಯಾಲಿಸಿಸ್. ಬಾ, ಹರ್ಷ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟೋಯ್ತೀನಿ ಬಾ. ಬಟ್ಟೆ ಹಾಕೊಂತೀಯಾ? ಹಾಕು, ಇಟ್ಕೋ, ಜೋಬಲ್ಲಿ ಇಟ್ಕೋ ಇದನ್ನ. ಮೆಡಿಸಿನ್ಗೆ ಊಟಕ್ಕೆ ಬಳಸ್ಕೋ. ರೇಷನ್ ಸ್ವಲ್ಪ ಐತೆ. ಊಟ ಮಾಡಲ್ಲ, ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಸಾಕು. ಹೌದಾ? ಆಯ್ತು, ತುಂಬಾ ಟೆನ್ಷನ್ ಸಹಾಯ ಮಾಡಿದ್ದಕ್ಕೆ. ಜೋಬಳಿಗೆ ಮಡಿಕೋ. ಜೋಮಿಲ್ಲ ಹಂಗೆ ಹಾಕಲ್ಲ ಅವನಿಗೆ ದುಡ್ಡಿನ ಮೇಲೆ ಇದೇ ಇಲ್ಲ ನೋಡ ಅವನಿಗೆ. ಬೇರೆ ಟಕ್ಕಂತ ಇಸ್ಕೊಂಡು ಅಲ್ಲ. ಆ ಕಡೆಯಿಂದ ಯಾರು ಕರ್ಕೊಂಡ್ ಬರ್ತಾರ? ಆಟೋದಲ್ಲಿ ಬರ್ತೀಯಾ? ಮೊಬೈಲ್ ಎತ್ಕೊಳ್ಳೋ. ಈಗ ಇವನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ. ಹರ್ಷ ಹಾಸ್ಪಿಟ್ಲಾ? ಅಲ್ಲೇ ಡಯಾಲಿಸಿಸ್ಗ. ಡಯಾಲಿಸಿಸ್ ಆಗಿಲ್ವಂತೆ ಇವತ್ತು, ಹಾಗಾಗಿ ಡಯಾಲಿಸಿಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಮಗುನ ಕರ್ಕೊಂಡು, ಮಗು ಅಲ್ಲ ಅವರು, 20 ವರ್ಷ ಅವ್ರಿಗೆ ವಯಸ್ಸು. ಅವ್ರು ನೋಡಿದ್ರೆ 20 ವರ್ಷ ತರ ಕಾಣಿಸ್ತಾ ಇಲ್ಲ. ಸೊ ಅವ್ರನ್ನ ಕರ್ಕೊಂಡು ಡಯಾಲಿಸಿಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡಯಾಲಿಸಿಸ್ ಹರ್ಷ ಹಾಸ್ಪಿಟಲಾ? ಹೆಲ್ಪ್ ಮಾಡಿದ್ದಕ್ಕೆ
ಹಾಸ್ಪಿಟ್ಲಿಗೆ ತುಂಬಾ ಕಷ್ಟ ಆಗಿತ್ತು ಡಯಾಲಿಸಿಸ್ಗೆ ಹಾ. ಸಹಾಯ ಮಾಡಿಕ್ಕೆ ತುಂಬಾ ಟ್ಯಾಂಕ್ಸ್ ಅಣ್ಣ ನೀವು. ಥ್ಯಾಂಕ್ ಯು ದೇವ್ರು ಒಳ್ಳೆ ಮಾಡ್ಲಣ್ಣ. ಖುಷಿ ಆಯ್ತಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಣ್ಣ. ಹಾ, 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 ಹಾ. ಹಾಸ್ಪಿಟ್ಲಿಗೆ ತುಂಬಾ ಕಷ್ಟ ಇತ್ತು. ಹಾ. ರೇಷನ್ಗೂ ನಮ್ಮ ಮನೇಲಿ ರೇಷನ್ ಇದ್ದಿಲ್ಲ. ಹಾ. ನಮ್ಮ ಅಪ್ಪ ಒಬ್ಬರೇ ದುಡಿಬೇಕು. ಹಾ. ರೇಷನ್ ಇದ್ದಿಲ್ಲ, ರೇಷನ್ ಕೊಟ್ಟಿದ್ದು ತುಂಬಾ thanks ಅಣ್ಣ. ದುಡ್ದಿದ್ದೆಲ್ಲ ಡೇಸ್ ತುಂಬಾ ಖುಷಿ ಮಾತ್ರ ಆಯ್ತು. ಆಗೋದು. ಏನ್ ಕೆಲಸ ಮಾಡ್ತಾರೆ ನಿಮ್ಮಪ್ಪ? ಕೂಲಿ ಕೆಲಸ ಮಾಡ್ತಾರಣ್ಣ. ಕೂಲಿ ಕೆಲಸ ಮಾಡ್ತಾರ? ಏನಾರ ರೇಷನ್ಗೆ ಸಮಸ್ಯೆ ಇದ್ರೆ ನಂಗೆ ಹೇಳಿ ತಂದ್ಕೊಡ್ತೀನಿ. ಆಯ್ತಾ? ಆಯ್ತಣ್ಣ. ಡಯಾಲಿಸಿಸ್ ಇದ್ರೆ ನಾನು ಮಾತಾಡ್ತೀನಿ. ಸರಿನಾ? ಆಯ್ತಣ್ಣ. ಒಂದ್ ಡೇಸ್ಗೆ 900 ತುಂಬಾ ಥ್ಯಾಂಕ್ಸ್. 900 ರೂಪಾಯಿ ತಗೊಂಡ್ ನಿಮ್ಮ ಹತ್ರ ತಗೊಂತಾರ. 900 ರೂಪಾಯಿ ಹೇಳ್ಬೇಕು ತಾನೆ ಕೂಲಿ ಕೆಲಸ ಮಾಡೋದ್ ನಾವು ಅಂತ. ಯಾಕಂದ್ರೆ ನನ್ಗೇನ್ ಹೇಳ್ತೀರ, ಕೆಲಸ ಬಿಡ್ಸಕ್ ಮಾಡ್ತಿದ್ದೀರಾ ಅಂತ ನಮ್ಗೆ ಬೈತಾರೆ. ಏನಂತ ಬೈತಾರೆ? ನಮ್ಗೆ ಕೆಲಸ ಬಿಡ್ಸಕ್ ನೀವೇ ಹೇಳ್ತಿದಾರಂತ. ಹೌದಾ? ಆಯ್ತು, ತಲೆ ಕೆಡ್ಸ್ಕೊಬೇಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಕಷ್ಟ ಅರ್ಥ ಆಗಿದೆಯಲ್ಲ ನಿಂಗೆ.